ಯೇಸುವಿನ ಅಮೂಲ್ಯವಾದ ಹೆಸರಿನಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು We only ಕೊಡ್ತೇನೆ. know who we believe in. ನಾವು ಯಾರಲ್ಲಿ ನಂಬಿದ್ದೇವೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ Our lives will not be the same. ನಮ್ಮ ಜೀವಿತವೂ ಇದ್ದ ಹಾಗೆ ಇರುವುದಿಲ್ಲ. So we are going through a lesson on spiritual warfare. ಆತ್ಮಿಕವಾದ ಹೋರಾಟದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. It is very real. ಅದು ತುಂಬಾ ನಿಜವಾದದ್ದು. We have a very evil enemy. ಒಬ್ಬ ದುಷ್ಟನಾದ ಶತ್ರು ನಮ್ಮ ಎದುರಾಗಿದ್ದಾನೆ. He has no rules to play against us. ನಮ್ಮ ವಿರುದ್ಧವಾಗಿ ಆತನು ಆಕ್ರಮಣ ಮಾಡಲಿಕ್ಕೆ ಯಾವ ನಿಯಮಗಳನ್ನ ಇಟ್ಕೊಂಡಿಲ್ಲ. He plays dirty. ಆತನು ಕೆಟ್ಟ ರೀತಿಯಲ್ಲಿ ಆತನು ಆಟ ಆಡ್ತಾನೆ. He can do anything ಏನ್ ಬೇಕಾದ್ರೂ ಮಾಡ್ಲಿಕ್ಕೆ to ಸಿದ್ಧನಿರ್ತಾನೆ. see that you will not prosper. ನೀವು ಅಭಿವೃದ್ಧಿ ಹೊಂದಬಾರದು ಅನ್ನೋದನ್ನು ನೋಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. He will attack you till you give up. ನೀವು ಬಿಟ್ಟು ಕೊಡುವವರೆಗೂ ನಿಮ್ಮನ್ನ ಆಕ್ರಮಣ ಮಾಡ್ತಾನೆ ಇರ್ತಾನೆ. But if you know the truth, ನಿಮಗೆ ಸತ್ಯ ಗೊತ್ತಾಗ್ಬಿಟ್ರೆ you will be free. ನೀವು ಸ್ವತಂತ್ರರಾಗಿರ್ತೀರಾ. Because truth is very powerful weapon against the enemy. ಯಾಕಂದ್ರೆ ಸತ್ಯ ಅನ್ನುವುದು ಈ ಒಂದು ಶತ್ರುವಿನ ವಿರುದ್ಧವಾಗಿರುವಂತಹ ಶಕ್ತಿಯುತವಾದ ಆಯುಧ. Anything that's untruth, ಯಾವುದೆಲ್ಲ ಅಸತ್ಯವಾಗಿದೆಯೋ run away from it. ಅದರಿಂದ ದೂರ ಓಡೋಗಿ. Because in that, ಅದರಲ್ಲಿ the enemy gets room to attack you. ಶತ್ರುವಿಗೆ ಜಾಗ ಸಿಗುತ್ತೆ ನಿಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ. That's why we have spoken to you about the belt of truth. ಅದಕ್ಕಾಗಿ ನಿಮಗೆ ಸತ್ಯದ ನಡುಕಟ್ಟಿನ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೆ. That's why we have spoken to you about all the other parts of the armor. ಆ ಒಂದು ಆಯುಧಗಳಿರುವಂತ ಎಲ್ಲಾ ಭಾಗಗಳ ಕುರಿತಾಗಿ ನಿಮಗೆ And now ಹೇಳ್ಕೊಟ್ಟಿದ್ದೇನೆ. I'm going to speak to you about the shield of faith. ಈಗ ನಿಮ್ಮ ಜೊತೆಯಲ್ಲಿ ನಾವು ನಂಬಿಕೆಯ ಒಂದು ಗುರಾಣಿಯ ಬಗ್ಗೆ ನಾನು Before ಮಾತನಾಡಲಿಕ್ಕಿದ್ದೇನೆ. that, let us pray. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. Loving Heavenly Father, ಪ್ರೀತಿಯ ಪರಲೋಕ ತಂದೆಯೇ, you loved us with your own life, ನೀನು ನಿನ್ನ ಸ್ವಂತ ಜೀವಿತದಿಂದ ನಮ್ಮನ್ನು ಪ್ರೀತಿಸಿದೀಯ. more than your own life. ನಿನ್ನ ಸ್ವಂತ ಜೀವಿತಕ್ಕಿಂತಲೂ ಹೆಚ್ಚಾಗಿ You gave ಪ್ರೀತಿಸಿದೀಯ. up your only son, ನಿನ್ನ ಸ್ವಂತ ಮಗನನ್ನ ಬಿಟ್ಕೊಟ್ಟೆ, the heavenly King, ಪರಲೋಕದ ರಾಜನು to die for us ನಮಗೋಸ್ಕರ ಸಾಯಲಿಕ್ಕೆ on the cross ಶಿಲುಬೆಯಲ್ಲಿ, and to translate us ಮತ್ತು ನಮ್ಮನ್ನ ಬದಲಿಸಲಿಕ್ಕೆ from Satan's kingdom ಸೈತಾನನ ರಾಜ್ಯದಿಂದ into your kingdom. ನಿನ್ನ ರಾಜ್ಯಕ್ಕೆ ರವಾನೆ ಮಾಡಲಿಕ್ಕೆ For the open eyes, ಕರ್ತನೇ ನಮ್ಮ ಕಣ್ಣುಗಳ ತೆರೆಯ for us ಮಾಡಿ to realize ಅರ್ಥ ಮಾಡಿಕೊಳ್ಳುವುದಕ್ಕೆ what we are in Christ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಅನ್ನೋದನ್ನ. Thank you ನಿನಗೆ ವಂದನೆ for the great rich blessing ಶ್ರೇಷ್ಠವಾದ ಶ್ರೀಮಂತಿಕೆಯ ಆಶೀರ್ವಾದಕ್ಕಾಗಿ. only in Jesus. ಯೇಸುನಲ್ಲಿ ಮಾತ್ರ We ಸಿಗುವಂತ. love you, O God. ನಿನ್ನ ಪ್ರೀತಿಸ್ತೇವೆ ಕರ್ತನೆ. We pray, speak to us ನಾವು ಪ್ರಾರ್ಥಿಸ್ತೇವೆ, ನಮ್ಮ ಜೊತೆ ಮಾತನಾಡು in Jesus' holy name. ಯೇಸುವಿನ ಪವಿತ್ರವಾದ ನಾಮದಲ್ಲಿ. Amen. ಆಮೆನ್. Okay, before I go further, ನಾವು ಮುಂದೆ ಹೋಗೋದಕ್ಕಿಂತ ಮುಂಚೆ I just want to tell you about Jesus. ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. The Bible says in 4:16 of Matthew, ಸತ್ಯವೇದವು ಹೇಳುತ್ತದೆ 4ನೇ ಅಧ್ಯಾಯ 16ನೇ ವಚನ, ಮತ್ತಾಯ ಬರೆದ ಸುವಾರ್ತೆ, the people who sat in darkness. ಯಾರು ಕತ್ತಲೆಯಲ್ಲಿ ಕುಳಿತಿದ್ದರೋ. Can you remember that in that darkness there's lots of prayer going on and lots of religion going on? ಜ್ಞಾಪಕ ಮಾಡ್ಕೊಳ್ತೀರಾ? ಆ ಕತ್ತಲೆಯಲ್ಲಿ ಎಷ್ಟೊಂದು ಪ್ರಾರ್ಥನೆಗಳು ಹೋಗುತ್ತದೆ, ಎಷ್ಟೊಂದು ಧಾರ್ಮಿಕವಾದ ಸಂಗತಿಗಳ ಮೇಲೆ ಹೋಗುತ್ತದೆ. But God calls it darkness. ಆದ್ರೆ ದೇವರು ಅಂತಹದೆಲ್ಲವನ್ನ ಕತ್ತಲೆ ಅಂತ ಕರೀತಾನೆ. When Jesus came, ಯೇಸು ಬಂದಾಗ he's called the great light. ಆತನು ಶ್ರೇಷ್ಠವಾದ ಬೆಳಕು ಅಂತ That ಕರೆಯಲ್ಪಟ್ಟ. gives light to all this darkness. ಈ ಎಲ್ಲಾ ಕತ್ತಲೆಗೂ ಬೆಳಕನ್ನ ಕೊಡುವಂತವನು. And in John 1:5 says, ಯೋಹಾನ 1ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, wherever the light shines, ಎಲ್ಲೆಲ್ಲಿ ಈ ಬೆಳಕು ಪ್ರಕಾಶಿಸುತ್ತದೋ the darkness cannot stop it, ಕತ್ತಲೆ ಅದನ್ನ ನಿಲ್ಲಿಸಲಿಕ್ಕೆ ಆಗಲ್ಲ. cannot defeat it. ಅದನ್ನ ಆ ಕತ್ತಲೆ ಅದನ್ನ ಬೆಳಕಿನ ಸೋಲಿಸಲಿಕ್ಕೆ In other ಆಗಲ್ಲ. words, ಇನ್ನೊಂದು ರೀತಿಯಲ್ಲಿ wherever the ಹೇಳಿದ್ರೆ, light shines, ಎಲ್ಲೆಲ್ಲಿ ಬೆಳಕು ಪ್ರಕಾಶಿಸುತ್ತದೋ darkness is defeated. ಕತ್ತಲೆ ಸೋತು ಹೋಗಿದೆ. What a great promise. ಒಂದು ಶ್ರೇಷ್ಠವಾದ ವಾಗ್ದಾನ. Whatever you have received from God, ನೀವು ದೇವರಿಂದ ಏನೆಲ್ಲ ಸ್ವೀಕರಿಸಿದ್ದೀರೋ Satan cannot take it from you. ಸೈತಾನನು ಅದನ್ನ ನಿಮ್ಮಿಂದ ತೆಗೆದುಕೊಳ್ಳಿಕ್ಕೆ ಆಗಲ್ಲ. Impossible. ಅದು ಅಸಾಧ್ಯ. But he can do one thing. ಅದೇ ಒಂದ್ ಸಂಗತಿ ಮಾಡಬಹುದು. He did the same thing to Adam and Eve. ಆದಾಮ ಹವ್ವಳಿಗೂ ಆತನು ಅದನ್ನೇ ಮಾಡಿದ್ದು. He can make you doubt what God has given you. ದೇವರು ನಿಮಗೆ ಕೊಟ್ಟಿರುವುದರ ಬಗ್ಗೆ ಅನುಮಾನಗಳನ್ನ He ತೆಗೆದುಹಾಕಬಹುದು. make you feel that you're still under his power when you're already translated out of his power. ನೀವು ಆತನ ಶಕ್ತಿ ಅಡಿಯಿಂದ ಹೊರ ಬಂದಿದ್ರು ಕೂಡ ಆತನು ನೀವು ಇನ್ನೂ ಕೂಡ ಆತನ ಶಕ್ತಿ ಅಡಿಯಲ್ಲಿ ಇದ್ದೀರಾ ಅಂತ ಮಾಡುವಂತ. So many believers still fear Satan. ಎಷ್ಟೋ ವಿಶ್ವಾಸಿಗಳು ಇನ್ನೂ ಕೂಡ ಸೈತಾನಿಗೆ ಹೆದರುತ್ತಾರೆ. The thing that Jesus said, ಯೇಸು ಹೇಳಿದ ಹಾಗೆ, the prince of the world cometh ಈ ಒಂದು ಪ್ರಪಂಚದ ರಾಜಕುಮಾರನು ಬರ್ತಾನೆ, and he finds nothing in me. ನನ್ನ ಒಳಗಡೆ ಆತನಿಗೆ ಬೇಕಾದ ಸಂಬಂಧಪಟ್ಟದ್ದು ಯಾವುದೂ If ಇಲ್ಲ. you have anything of the devil, throw it out ಸೈತಾನ ಸಂಗತಿಗಳು ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ಇದ್ರೆ ಅದನ್ನ ಬಿಸಾಡಿ and submit to God. ದೇವರಿಗೆ ವಿಧೇಯರಾಗಿ. Then he fears you greatly. ಅದಾದ ಮೇಲೆ ಸೈತಾನ ನಿಮ್ಮ ವಿರುದ್ಧವಾಗಿ ಎದುರ್ತಾನೆ. Oh, he is troubled when he sees you. ನಿಮ್ಮನ್ನು ನೋಡಿದ ತಕ್ಷಣ ಕಳವಳಗೊಳ್ತಾನೆ. He will do everything to stop you. ಏನ್ ಬೇಕಾದ್ರೂ ಮಾಡ್ತಾನೆ ನಿಮ್ಮನ್ನ But the ನಿಲ್ಲಿಸ್ಲಿಕ್ಕೆ. good news is, ಆದ್ರೆ ಶುಭ ಸಂದೇಶ he ಏನಂದ್ರೆ cannot stop you. ಆತನ ನಿಮ್ಮನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. And we see in the scriptures, ವಾಕ್ಯಗಳು ನಾವು ನೋಡ್ತೇವೆ.
when the woman at the well, ಆ ಬಾವಿಯ ಬಳಿಯಲ್ಲಿದ್ದಂತ ಸ್ತ್ರೀ, she was talking to Jesus. ಆಕೆ ಯೇಸುವಿನ ಜೊತೆಯಲ್ಲಿ ಮಾತನಾಡ್ತಿದ್ರು. He told her that he will give her water that which will last forever. ಯೇಸು ಹೇಳಿದ್ರು ಆಕೆಗೆ ಯಾವ ನೀರನ್ನ ಕೊಡ್ತಾನೆ ಅಂತಂದ್ರೆ ನಿರಂತರವಾಗಿ ಇರುವಂತ ನೀರನ್ನ And she was ಕೊಡ್ತೀನಿ tired of ಅಂತ. bringing that pot and filling that water. ಆಕೆ ಸುಸ್ತಾಗೋಗಿದ್ದು ಆ ಬಾವಿಯಿಂದ ನೀರು ಸೇದಿ ತೆಗೆದುಕೊಂಡು ಬರೋದು ದೂರದಿಂದ. And Jesus tells her, go call your husband. ಯೇಸು ಹೇಳ್ತಾರೆ ಆಕೆಗೆ ಹೋಗಿ ನಿನ್ನ ಗಂಡನನ್ನ ಕರಿ. After she asked for the water, ಆಕೆ ಆ ನೀರಿಗಾಗಿ ಕೇಳಿದಾಗ then he tells her, then she tells him, ಆತನು ಆಕೆಗೆ ಹೇಳ್ತಾನೆ, I don't have a husband. ನನಗೆ ಗಂಡನೇ ಇಲ್ಲ. And Jesus looks at her ಯೇಸು ಅವಳ ಕಡೆ ನೋಡಿ and ಹೇಳ್ತಾನೆ, says to her, ಹೇಳ್ತಾನೆ ಈ ತರ, you had 5 husbands. ನಿನ್ನಲ್ಲಿ 5 ಗಂಡ ಇದ್ದ, And the one you have now ಈಗ ಇರುವಂತ ಒಬ್ಬ ಪುರುಷ is not your husband. ಆತನಿನ ಗಂಡನಲ್ಲ. She was shocked. ಆಕೆಗೆ ಆಶ್ಚರ್ಯ ಆಯಿತು. Our Lord Jesus Christ ನಮ್ಮ ಕರ್ತನಾದ ಯೇಸು knows everything that is happening in your life. ನಿಮ್ಮ ಜೀವಿತದಲ್ಲಿ ಆಗ್ತಿರುವುದು ಎಲ್ಲವನ್ನ He ಅರಿತವನಾಗಿದ್ದಾನೆ. will answer every question in your heart. ನಿಮ್ಮ ಹೃದಯದಲ್ಲಿರುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವ Our Lord is a superhero. ನಮ್ಮ ಕರ್ತನಾದ ದೇವರು ಸೂಪರ್ ಹೀರೋ ಇದ್ದಾನೆ. He is every blessing to us. ಆತನು ಎಲ್ಲ ಆಶೀರ್ವಾದಕ್ಕೂ ಮೂಲ. In Him there's tons of blessing which we have not yet received. ಆತನಲ್ಲಿ ಎಷ್ಟೊಂದು ಆಶೀರ್ವಾದಗಳಿದೆ ಅಂತ ಇನ್ನೂ ನಾವು ಸ್ವೀಕರಿಸಿಲ್ಲ. In Him there is answer to every problem. ಎಲ್ಲಾ ಸಮಸ್ಯೆಗಳಿಗೂ ಆತನಲ್ಲೇ ಉತ್ತರ ಇದೆ. You have a financial trouble? ಹಣಕಾಸಿನ ಸಮಸ್ಯೆ ನಿಮ್ಮಲ್ಲಿ ಇದೆಯಾ? Seek Him, He will answer you. ಆತನನ್ನ ಹುಡುಕಿರಿ, ಆತನು ನಿಮಗೆ ನಡೆಸ್ತಾನೆ. You have a health problem? ಆರೋಗ್ಯದ ಸಮಸ್ಯೆ ಇದೆಯಾ? You seek Jesus. ಯೇಸುವನ್ನ He ಹುಡುಕಿರಿ. is the same today. ಆತನು ಇದ್ದ ಹಾಗೆ ಇದ್ದಾನೆ. Don't believe any preacher that says healing is not for today. ಯಾವ ಬೋಧಕರನ್ನು ನೀವು ನಂಬಕ್ಕೆ ಹೋಗಬೇಡಿ, ಒಂದು ಸ್ವಸ್ಥತೆ ನಿಮಗಾಗಿ ಇಲ್ಲ ಅನ್ನುವಂತವರನ್ನ. That's the lie of Satan. ಅದು ಸೈತಾನನ ಸುಳ್ಳಾಗಿದೆ. Because sickness is from Satan's kingdom. ಯಾಕಂದ್ರೆ ಕಾಯಿಲೆ ಅನ್ನುವಂಥದ್ದು ಸೈತಾನನ ರಾಜ್ಯದಿಂದ ಬಂದಿರುವುದು. If you open some door in our life, ನಿಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಬಾಗಿಲುಗಳನ್ನು ತೆರೆದಿದ್ರೆ that's why it comes in. ಅದಕ್ಕಾಗಿ ಆ ಕಾಯಿಲೆ ಪ್ರವೇಶ But if you ಮಾಡುತ್ತೆ. close those doors, ಆ ಬಾಗಿಲನ್ನು ನಾವು ಮುಚ್ಚುವುದಾದ್ರೆ He will heal you. ಆತನು ನಮ್ಮನ್ನ ಗುಣಪಡಿಸ್ತಾನೆ. And as this woman was trembling maybe before Jesus, ಯೇಸುವಿನ ಮುಂದೆ ಈ ಸ್ತ್ರೀ ನಡುತ್ತಾ ಇದ್ದಿರಬಹುದೇನೋ. she told him ಆಕೆ ಆತನು about ಹೇಳ್ತಾರೆ, the Messiah that was supposed to come. ಬರುವಂತ ಮೆಸ್ಸಿಯನ ಬಗ್ಗೆ ಹೇಳ್ತಾಳೆ. In 4:26 of John, ಯೋಹನ ಬರೆದ ಸುವಾರ್ತೆ 4:26 ಹೇಳುತ್ತದೆ, Jesus looks at her, ಯೇಸು ಆಕೆಗೆ ದೃಷ್ಟಿಸಿ ನೋಡಿ, and her eyes and his eyes. ಆಕೆಯ ಕಣ್ಣುಗಳು ಆತನ ಕಣ್ಣುಗಳು She's expecting an answer. ಒಂದು ಉತ್ತರಕ್ಕಾಗಿ ಕಾಯ್ತಿದ್ದಾಳೆ. And he says what? ಆತನ ಏನ್ ಹೇಳ್ತಾನೆ? I am He. ನಾನೇ ಆತನು, I am He. ನಾನೇ ಆತನು. What a Jesus we serve. ಎಂತ ಯೇಸುವಿನ ನಾವು ಸೇವೆ ಮಾಡ್ತಿದ್ದೇವೆ. Oh, we simply love Him. ಆತನನ್ನ ತುಂಬಾ He ಪ್ರೀತಿಸುವಂತವರಾಗಿದ್ದೇವೆ. knows our weaknesses. ನಮ್ಮ ಬಲಹೀನತೆಗಳು ಆತನ ಗೊತ್ತಿದೆ. If you see yourself, ನಿಮ್ಮನ್ನ ನೀವು ನೋಡ್ಬಿಟ್ರೆ pray this prayer. ಈ ಪ್ರಾರ್ಥನೆ ನೀವು ಮಾಡಿ, Lord, show me. ಕರ್ತನೇ ನನ್ನನ್ನ ನನಗೆ ತೋರಿಸು. And if God open your eyes, ದೇವರು ನಿಮ್ಮ ಕಣ್ಣುಗಳನ್ನ ತೆರೆ ಮಾಡಿದ್ರೆ I challenge you. ನಾನು ಸವಾಲಾಗ್ತೇನೆ. You will feel so unworthy. ನೀವು ಎಷ್ಟು ಅಯೋಗ್ಯ ರೀತಿ ಅನ್ಸುತ್ತದೆ. But Jesus still loves you. ಯೇಸು ಆದ್ರೂ ಕೂಡ ನಿಮ್ಮನ್ನ ಪ್ರೀತಿಸ್ತಾನೆ. He's awesome Jesus. ಆತನು ಅದ್ಭುತನಾದ ಯೇಸು. I cannot go on telling you about Jesus. ಯೇಸುವಿನ ಬಗ್ಗೆ ಹೇಳ್ತಾನೆ ಇರ್ಬೋದು. Because there's no end to tell about. ಅದಕ್ಕೆ ಅಂತ್ಯನೇ ಇಲ್ಲ ಹೇಳದೇ ಇರುವುದಕ್ಕೆ. If he was a scientist, ಆತನ ವಿಜ್ಞಾನಿ ಆಗಿದ್ರೆ he would be the scientist of the scientists. ಆತನ ವಿಜ್ಞಾನಿಗಳ ಮೇಲೆ ವಿಜ್ಞಾನಿ If ಆಗ್ತಾನೆ. he was an architect, ಆತನ ಒಬ್ಬ ಆರ್ಕಿಟೆಕ್ಟ್ ಆಗಿದ್ರೆ he would be the architect of the architect. ಎಲ್ಲ ಆರ್ಕಿಟೆಕ್ಟ್ಗಳ ಮೇಲೆ Not only ಶ್ರೇಷ್ಠವಾದ in our ಆರ್ಕಿಟೆಕ್ಟ್ generation, ಆಗಿದ್ದ. ನಮ್ಮ ಒಂದು ಕಾಲದಲ್ಲಿ ಮಾತ್ರ ಅಲ್ಲ, But from all the world began, ಎಲ್ಲ ಪ್ರಪಂಚ ಪ್ರಾರಂಭ ಆಗಿದ್ರಿಂದ he can build any building, ಯಾವ ಕಟ್ಟಡ ಬೇಕಾದ್ರೆ ಆತನ ಕಟ್ಟಬಹುದು, he can do anything. ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. His name is Jesus. ಆತನ ಹೆಸರೇ ಯೇಸು. His original name in the Hebrew is Yeshua. ಇಬ್ರು ಭಾಷೆಯಲ್ಲಿ ಆತನ ಒಂದು ಪುರಾತನ ಹೆಸರು ಏನು ಅಂತಂದ್ರೆ ಯೇಷುವ. Yeshua of Nazareth. ಯೇಷುವ, ನಜರೇತಿನ ಯೇಷುವ. He is my God. ಆತನೇ ನಮ್ಮ He is ದೇವರು, your God. ನಿಮ್ಮ ದೇವರು ಕೂಡ. He loves you. ಆತ ನಿಮ್ಮನ್ನು ಪ್ರೀತಿಸ್ತಾನೆ. So let's go into the shield of faith. ನಾವು ನಂಬಿಕೆ ಗುರಾಣಿಯಡಿಗೆ ನಾವು It is ಹೋಗೋಣ. around 4.5 feet high, ಅದು 4.5 ಅಡಿ ಎತ್ತರ, 2.5 feet. 2 ಅಡಿ ಅಗಲ. Those are the Roman soldiers were not very tall people. ಆ ದಿವಸಗಳಲ್ಲಿ ರೋಮನ್ ಸೈನಿಕರು ಅಂತದೇನು ಉದ್ದವಾಗಿರುವ It is very easy for them to duck under it. ಅವ್ರಿಗೆ ಅದು ಸುಲಭವಾಗಿತ್ತು ಆ ಗುರಾಣಿಯ ಹಿಂದೆ ಹೊತ್ಕೊಳ್ಳುವುದಕ್ಕೆ. Can you imagine? ಆಲೋಚನೆ ಮಾಡ್ತೀರಾ? That shield was not there. ಆ ಗುರಾಣಿ ಇರ್ಲಿಲ್ಲ ಅಂದಿದ್ರೆ What would happen? ಏನಾಗ್ತಿತ್ತು? You die, ನೀವು ಸಾಯ್ತಿದ್ರಿ, destroyed, ನಾಶ ಹೊಂದ್ಕೊಳ್ತಿದ್ರಿ, wounded badly. ತುಂಬಾ ಗಾಯಗೊಳ್ತಿದ್ರಿ. And thank God for the shield. ದೇವರಿಗಾಗಿ ಸ್ತೋತ್ರ ಆ ಗುರಾಣಿಗಾಗಿ. And that's why Roman soldiers always were very victorious. ಅದಕ್ಕಾಗಿ ರೋಮನ್ ಸೈನಿಕರು ಯಾವಾಗಲೂ ಜಯಶಾಲಿಗಳಾಗಿದ್ರು. For hundreds of years. 100 ವರ್ಷಗಳವರೆಗೆ Nobody could defeat them. ಯಾರು ಕೂಡ ಅವ್ರನ್ನ ಸೋಲಿಸಲಿಕ್ಕೆ ಆಗ್ತಿರ್ಲಿಲ್ಲ. They had weapons. ಅವರ ಹತ್ರ ಆಯುಧಗಳಿತ್ತು. So Paul is saying to you, ಪೌಲನು ನಿಮಗೆ ಹೇಳ್ತಿದ್ದಾನೆ, these are the weapons. ಇದೇ ಆಯುಧಗಳಾಗಿವೆ. Put them on. ಅದನ್ನ ಧರಿಸಿಕೋ. Nothing can defeat you. ಯಾವುದು ಕೂಡ ನಿನ್ನ ಸೋಲಿಸೋದಿಲ್ಲ. You are victorious. ನೀವು ಜಯಶಾಲಿಗಳು.
When God loved you, ದೇವರು ನಿಮ್ಮನ್ನ ಪ್ರೀತಿಸಿದಾಗ He knows that you will need these weapons. ಆತನಿಗೆ ಗೊತ್ತಿತ್ತು ನಿಮಗೆ ಈ ಆಯುಧಗಳ ಅವಶ್ಯಕತೆ ಇದೆ. So I would say there is a godown full of blessings. ನಾನು ಹೇಳ್ತೇನೆ ಗೋಡೌನ್ ತುಂಬಾ ಆಶೀರ್ವಾದಗಳು ಇರುವ ಹಾಗೆ ಇದೆ. Ephesians 1:3 says. ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ. I'll just read it to you. ಇದನ್ನ ನಾವು ಓದ್ತೇವೆ ನಿಮಗೋಸ್ಕರ. 1ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. Amen. Amen. You can read in English also. Blessed be the God and Father of our Lord Jesus Christ, who has blessed us in Christ with every spiritual blessing in the heavenly places. So we got blessings which we do not know about. ನಮಗೆ ಗೊತ್ತಿಲ್ಲದೆ ಇರುವಂತ ಎಷ್ಟೋ ಆಶೀರ್ವಾದಗಳು ನಾವು ಅನ್ಕೊಂಡಿದ್ದೇವೆ. They are real. ಅವು ನಿಜವಾಗಿ ಇರುವಂತದ್ದು. It's tangible. ಅದು ಮುಟ್ಟುವುದಕ್ಕೆ ಸಾಧ್ಯ. We can experience it. ಅದನ್ನ ಅನುಭವಿಸಬಹುದು. Why don't you pray? ಯಾಕೆ ನೀವು ಪ್ರಾರ್ಥಿಸಬಾರದು? Show me this spiritual blessing. ಕರ್ತನೇ ಈ ಆತ್ಮಿಕ ಒಂದು ಆಶೀರ್ವಾದ ನನಗೆ ತೋರಿಸು. All. ಹೇಳ್ತದೆ ಎಲ್ಲ. Whatever we need. ನಮಗೆ ಏನೆಲ್ಲ ಅವಶ್ಯಕತೆ ಇದೆಯೋ Our Father has provided. ನಮ್ಮ ತಂದೆಯ ದೇವರು ಒದಗಿಸಿದ್ದಾನೆ. So this shield ಆ ಗುರಾಣಿ was one of the most important, you could say, armory in the Roman soldiers. ರೋಮನ್ ಒಂದು ಸೈನಿಕನ ಒಂದು ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾದ ಆಯುಧವಾಗಿತ್ತು ಈ ಗುರಾಣಿ. They would never allow it to fall on the floor. ಅದನ್ನ ನೆಲಕ್ಕೆ ಉರುಳದಂತೆ ನೋಡ್ಕೊಳ್ತಾ ಇದ್ರು. If it falls down, ಉರುಳ್ಬಿಟ್ರೆ it should be because of they are dead. ಅವರು ಸತ್ತೋಗಿದ್ದಾರೆ, ಅದಕ್ಕೋಸ್ಕರ ಆ ಗುರಾಣಿ ಉರುಳ್ತು ಅಂತ ಅರ್ಥ. It's like a coffin box for them. ಯಾವ ರೀತಿ ಅಂದ್ರೆ ಸಮಾಧಿಯ ಶವಪೆಟ್ಟಿಗೆ ರೀತಿಯಲ್ಲಿ. And we see now Paul is saying, ಪೌಲನಿಗೆ ಹೇಳ್ತಾ ಇರ್ತಾರೆ, ಅವನು take the shield of faith. ಈ ನಂಬಿಕೆ ಗುರಾಣಿಯನ್ನು ಎತ್ಕೋ. To do what? ಏನನ್ನ ಮಾಡ್ಲಿಕ್ಕೆ? To quench ಅದನ್ನ ಆರಿಸಲಿಕ್ಕೆ. all the fiery darts of the wicked one. ಕೆಡುಕನ ಅಗ್ನಿಬಾಣಗಳನ್ನೆಲ್ಲವನ್ನು ಆರಿಸುವುದಕ್ಕೆ. We read it in the 16th verse. 16ನೇ ವಚನದಲ್ಲಿ ನಾವು ಓದ್ತೇವೆ. ಎಫೆಸದವರಿಗೆ 6ನೇ ಅಧ್ಯಾಯ 16ನೇ ವಚನ, ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. I read it from an easier translation. ಒಂದು ಸುಲಭವಾದ ಒಂದು ಟ್ರಾನ್ಸ್ಲೇಷನ್. In every battle, ಪ್ರತಿಯೊಂದು ಒಂದು ಯುದ್ಧದಲ್ಲಿ you will need faith. ನಿಮಗೆ ನಂಬಿಕೆ ಅವಶ್ಯಕತೆ As a ಇರುತ್ತದೆ. shield. ಒಂದು ಗುರಾಣಿಯಾಗಿ To stop the fiery arrows aimed at you by Satan. ಸೈತಾನನ ಒಂದು ಅಗ್ನಿಬಾಣಗಳ ವಿರುದ್ಧವಾಗಿ ನಿಲ್ಲುವುದಕ್ಕೆ ಮತ್ತು ಅದನ್ನು ಆರಿಸುವುದಕ್ಕೆ. So faith is a shield. ನಂಬಿಕೆ ಅನ್ನುವಂಥದ್ದೇ ಗುರಾಣಿ. To quench the fiery darts of the wicked one. ಕೆಡುಕನ ಅಗ್ನಿಬಾಣಗಳನ್ನು ಆರಿಸುವುದಕ್ಕೆ. Now we must understand. ನಾವು ಅರ್ಥ ಮಾಡ್ಕೊಳ್ಬೇಕು. These darts attack us in our mind. ಈ ಬಾಣಗಳು ನಮ್ಮನ್ನ ಮನಸ್ಸಿನಲ್ಲಿ ಆಕ್ರಮಣ ಮಾಡುತ್ತೆ. And these darts tend to make us to shift away from Christ. ಈ ಬಾಣಗಳು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಕ್ರಿಸ್ತನಿಂದ ದೂರ ಹೋಗುವಂತೆ ಮಾಡುತ್ತದೆ. And it starts in a small way. ಅದು ನಮ್ಮ ಜೀವಿತದಲ್ಲಿ ಚಿಕ್ಕ ರೀತಿಯಲ್ಲಿ ಪ್ರಾರಂಭಿಸುತ್ತದೆ. A temptation. ಒಂದು ಶೋಧನೆ ಆಗಿರಬಹುದು. Today you read something. ಇವತ್ತು ಏನೋ ನೀವು ಓದಿದ್ರಿ. You're not supposed to read. ನೀವು ಅದನ್ನ ಓದಬಾರ್ದಾಗಿತ್ತು. And then tomorrow you see a photo. ನಾಳೆ ಏನೋ ಒಂದು ಚಿತ್ರ ನೋಡುತ್ತೀರಿ. You're not supposed to see. ಅದನ್ನ ನೋಡಬಾರ್ದಾಗಿತ್ತು. But still you see. ಆದ್ರೂ ಕೂಡ ನೋಡುತ್ತೀರಿ. You're not taking your shield. ನೀವು ಗುರಾಣಿನ ಇಟ್ಕೊಳ್ತಾ ಇಲ್ಲ. As soon as you see something which is not edifying. ಯಾವುದು ನಿಮಗೆ ಉತ್ತೇಜನ ಪಡಿಸೋದಿಲ್ವೋ ಅಂತ ಸಂಗತಿಗಳನ್ನ ನೀವು ನೋಡುವಾಗ What you must do? ನೀವೇನ್ ಮಾಡಬೇಕು? You must remember what the scripture says. ವಚನ ಏನು ಹೇಳ್ತದೆ ಅನ್ನೋದನ್ನ ಜ್ಞಾಪಕ Be ಮಾಡ್ಕೊಳ್ಳಿ. holy. ಪವಿತ್ರರಾಗಿರಿ. For I am holy. ಯಾಕಂದ್ರೆ ನಾನು ಪವಿತ್ರನು. Immediately don't allow those thoughts to sit in your mind. ಅದೇ ಕ್ಷಣದಲ್ಲಿ ಆ ಬಂದಂತ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳೋದಕ್ಕೆ ಬಿಡಬೇಡಿ. And as Satan tempts you in a small way, ಚಿಕ್ಕ ವಿಷಯದಲ್ಲಿ ಸೈತಾನನು ನಿಮಗೆ ಪರೀಕ್ಷಿಸುವಾಗ and suddenly there's an opportunity to sin. ಇದಕ್ಕಿದ್ದಂಗೆ ಒಂದು ಅವಕಾಶ ಸಿಗುತ್ತೆ ಪಾಪ ಮಾಡೋದು. But if you quench the fiery dart when it is a small dart, ಚಿಕ್ಕ ಚಿಕ್ಕ ಬಾಣಗಳು ಎದುರಾಗಿ ಬರುವಾಗ ಅದನ್ನೇ ಆರಿಸ್ಬಿಟ್ರೆ what happens? You never, when the real dart comes at you, the fiery dart, a very big dart, ಒಂದು ಅಗ್ನಿಬಾಣಗಳೇ ಎದುರುಗಡೆ ಬರುವಾಗ, ಅಪಾಯಕಾರಿಯಾದ ಬಾಣಗಳೇ ನಿಮ್ಮ ವಿರುದ್ಧವಾಗಿ ಬರುವಾಗ you're already ready for it. ನೀವು ಅದಕ್ಕಾಗಿ ಸಿದ್ಧರಾಗಿರ್ತೀರಾ ಆಗಲೇ. This shield of faith, ಈ ನಂಬಿಕೆಯ ಗುರಾಣಿ you use it ನೀವು ಅದನ್ನು ಉಪಯೋಗಿಸ್ತೀರಾ to stop the negative thoughts in your mind. ನಿಮ್ಮ ಮನಸ್ಸಿನಲ್ಲಿ ವಿರುದ್ಧವಾಗಿ ಬರುವಂತ ನಕಾರಾತ್ಮಕವಾದ ಆಲೋಚನೆಗಳ For ವಿರುದ್ಧವಾಗಿ. example, ಉದಾಹರಣೆಗೆ you need money. ನಿಮ್ಗೆ ಹಣದ ಅವಶ್ಯಕತೆ ಇದೆ. Your money is over, ಹಣ ಮುಗಿದೋಗಿದೆ. and maybe you have to pay somebody. ಅಥವಾ ಯಾರಿಗೂ ನೀವು ಹಣವನ್ನು ಕೊಡಬೇಕಾಗಿರುವಂತ And ಪರಿಸ್ಥಿತಿ. what immediately comes to your mind? ಅದೇ ಕ್ಷಣದಲ್ಲಿ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ? Let me borrow money. ನಾನು ಹೋಗಿ ಸಾಲ ತಗೊಂಡ್ಬಿಡೋಣ. Let me do this. ಅಥವಾ ಏನೋ ಇದನ್ನ So you ಮಾಡೋಣ. go, ನೀವು ಹೋಗ್ತೀರಾ, you get money, ಹಣ ಸಿಗುತ್ತೆ, you pay it. ಅದನ್ನ ಕೊಡ್ತೀರಾ. Now you have to pay him. ಈಗ ತಿರ್ಗಾ ಈ ವ್ಯಕ್ತಿಗೆ ಕೊಡ್ಬೇಕು ಹಣ. Yeah, with interest. ಅದು ಕೂಡ ಬಡ್ಡಿ ಸಮೇತ. And it so happens that you
After some time you can't pay it back. ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಮಯ ಆದ್ಮೇಲೆ ಅದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. Again you get into lots of problems. ತಿರ್ಗಾ ಮತ್ತೆ ಎಷ್ಟೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತೀರಾ. Romans 13:8 says, ರೋಮಾಪುರ 13ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ಯಾವ ವ್ಯಕ್ತಿಗೂ ಸಾಲಗಾರರಾಗಬೇಡಿ. So in the book of Proverbs says, he who borrows is a servant to the one he borrows from. ಜ್ಞಾನೋಕ್ತಿಯ ಪುಸ್ತಕದಲ್ಲಿ ಹೇಳುತ್ತದೆ, ಯಾರಿಂದ ಕಡ ತೆಗೆದುಕೊಳ್ತೀರೋ ಆ ವ್ಯಕ್ತಿಗೆ ಆತನು ಗುಲಾಮನಾಗ್ತಾನೆ. And if you are habit of borrowing money, ನೀವು ಹಣವನ್ನ ಸಾಲ ತೆಗೆದುಕೊಳ್ಳುವಂತ ಅಭ್ಯಾಸ ಇದ್ರೆ, it shows you're not trusting God. ಅದು ನಿಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ನೀವು ಕರ್ತನಲ್ಲಿ ಭರವಸೆ It shows you're ಇಟ್ಟಿಲ್ಲ. not living in the circle God has given you to live. ದೇವರು ನಿಮಗೆ ಯಾವ ವೃತ್ತದಲ್ಲಿ ಜೀವನ ಮಾಡಬೇಕು ಅಂತ ಕೊಟ್ಟಿದ್ದಾನೋ ಆ ವೃತ್ತದಲ್ಲಿ ಜೀವಿಸ್ತಾ ಇಲ್ಲ. And then this becomes a weight upon you. ಅದಾದ್ಮೇಲೆ ಅದೊಂದು ಭಾರ ಆಗೋಗುತ್ತೆ ಈ ಸಂಗತಿಗಳು. And you are not able to attend fellowship. ಒಂದು ಅನ್ಯೋನ್ಯತೆ ಕೂಟಕ್ಕೆ You are ಬರಕ್ಕಾಗಲ್ಲ, not able to sleep. ಮಲಗಕ್ಕಾಗಲ್ಲ. You think of how I'm going to pay back. ಹೇಗೆ ಈ ಸಾಲ ತೀರಿಸಲಿ ಅನ್ನುವಂತ ಆಲೋಚನೆಗಳು The ಬರುತ್ತೆ. interest is mounting. ಈ ಬಡ್ಡಿ ಬೇರೆ ಏರ್ತಾ ಇದೆ. How to get out of this? ಹೇಗೆ ಇದರಿಂದ ಹೊರಗಡೆ ಬರೋಣ? This somebody comes now. ಯಾರೋ ಒಬ್ರು ಬಂದ್ಬಿಡ್ತಾರೆ. Solve your loan problem by taking another loan. ಈಗ ಈ ಒಂದು ಸಾಲನ ತೀರಿಸಬೇಕು ಅಂದ್ರೆ ಇನ್ನೊಂದು ಸಾಲ ತೆಗೆದುಕೋ. What happens finally? ಏನಾಗುತ್ತೆ ಕಡೆಯದಾಗಿ? The enemy gets you. ಶತ್ರು ನಿಮ್ಮನ್ನು ಹಿಡ್ಕೊಳ್ತಾನೆ. What you should have done? ನೀವು ಏನ್ ಮಾಡ್ಬೇಕಿತ್ತು? Taking the shield of faith. ನೀವು ನಂಬಿಕೆ ಗುರಾಣಿ You ಎತ್ಕೋಬೇಕಿತ್ತು. don't see anything. ಏನು ಕಾಣಿಸ್ತಾ You ಇಲ್ಲ. don't know where money is going to come. ಎಲ್ಲಿಂದ ಹಣ ಬರುತ್ತೆ ಗೊತ್ತಿಲ್ಲ. You keep on confessing. ನೀವು ಮತ್ತೆ ಆ ಒಪ್ಪಿಗೆಯ ಅರಿಕೆ ಮಾಡುವಂಥದ್ದು. God, you said, ದೇವರೇ ನೀನು ಹೇಳಿದ್ಯಾ, seek ye first my kingdom, ನನ್ನ ರಾಜ್ಯಕ್ಕಾಗಿ ಹುಡುಕು, and you will add everything to me. ನೀನು ನನಗೆ ಎಲ್ಲವನ್ನ ಸೇರಿಸಿಕೊಡ್ತೀಯಾ. Fears come up. ಭಯಗಳು ಬರುತ್ತೆ. How's it going to happen? ಹೇಗಾಗುತ್ತೆ? Say, no, I trust the word of God. ನೀವು ಹೇಳ್ಬೇಕು, ಇಲ್ಲ ನಾನು ಕರ್ತನ ವಚನದಲ್ಲಿ ನಾನು I ಭರವಸೆ trust ಇಡ್ತೀನಿ. Jesus. ಯೇಸುನಲ್ಲಿ ಭರವಸೆ Jesus ಇಡ್ತೀನಿ. cannot lie. ಯೇಸು ಸುಳ್ಳು ಹೇಳುವುದಿಲ್ಲ. Every word of his come to pass. ಆತನು ಹೇಳಿದಂತ ಪ್ರತಿಯೊಂದು ಮಾತು He is the ನೆರವೇರುತ್ತೆ. creator of all the prophets. ಆತನೇ ಎಲ್ಲ ಪ್ರವಾದಿಗಳ ಸೃಷ್ಟಿಕರ್ತನು. He himself said, ಆತನೇ ಸ್ವತಃ ಹೇಳಿದ್ದಾನೆ, the word spoken does not come to pass, has not come from him. ನನ್ನ ಬಾಯಿಂದ ಹೊರಟ ಮಾತುಗಳು ಅದು ನೆರವೇರಲಿಲ್ಲ ಅಂದ್ರೆ ಆ ಮಾತುಗಳು ನನ್ನಿಂದ ಹೊರಟಿದ್ದಲ್ಲ ಅಂತ. So we see Jesus said, ಯೇಸು ಹೇಳಿದ್ದಾನೆ, ನಾವು ನೋಡ್ತೇವೆ, he will provide. ಆತನು ಒದಗಿಸಿ ಕೊಟ್ಟೆ He ಕೊಡ್ತಾನೆ. said, I care for the birds, ಆತನು ಹೇಳ್ತಾನೆ, ಹಕ್ಕಿಗಳ ಬಗ್ಗೆ ನಾನು I care for ನೋಡ್ಕೊಳ್ತೀನಿ, the grass, ನಾನು ಹುಲ್ಲುಗಳ ಬಗ್ಗೆ ನೋಡ್ಕೊಳ್ತಾ ಇದ್ದೀನಿ, I care for the lilies. ಆ ಹೂಗಳ ಬಗ್ಗೆ ನಾನು Do ನೋಡ್ಕೊಳ್ತಿದ್ದೀನಿ, not I care for you? ನಿನ್ನ ಬಗ್ಗೆ ನಾನು ನೋಡ್ಕೊಳ್ಳಲ್ವಾ? Wow. ವಾವ್, Yes, he cares for me. ಹೌದು, ನನಗಾಗಿ ಆತ I ಕಾಳಜಿ can live in ವಹಿಸ್ತಾನೆ. this world. ನಾನು ಈ ಪ್ರಪಂಚದಲ್ಲಿ Let there be a ಜೀವಿಸಬಹುದು. pandemic. ಅದು ಪ್ಯಾಂಡಮಿಕ್ Let it ಆಗಿರಲಿ, be anything. ಯಾವುದೇ But ಆಗಿರಲಿ, if you have a shield ನಿಮ್ಮಲ್ಲಿ ಅದು ರಾಣಿ ಇದ್ರೆ and say, my God ಹೇಳುವುದಾದ್ರೆ ನನ್ನ ದೇವರು will supply all my needs. ನನ್ನ ಎಲ್ಲಾ ಅವಶ್ಯಕತೆಗಳನ್ನ You ಪೂರೈಸ್ತಾನೆ. can't see it. ನೀವು ನೋಡಕ್ಕಾಗಲ್ಲ, You know how it's going to come. ನಿಮ್ಗೆ ಗೊತ್ತಿಲ್ಲ ಹೇಗ್ ಬರುತ್ತೆ Come ಅಂತ. back. ತುಂಬಾ ದಿವಸಗಳ I needed a ಮುಂಚೆ bike. ನನಗೆ ಒಂದು ಬೈಕ್ ನ ಅವಶ್ಯಕತೆ ಇತ್ತು. So I started confessing. ನಾನು ಅರಿಕೆ ಮಾಡೋದಕ್ಕೆ ಶುರು ಮಾಡಿದೆ. God said, ದೇವರು ಹೇಳಿದ್ದಾನೆ, he will supply all my needs. ನನ್ನ ಎಲ್ಲಾ ಅವಶ್ಯಕತೆಗಳನ್ನು ಆತನ ಪೂರೈಸ್ತಾನೆ. And when he's promised, ಆತನ ವಾಗ್ದಾನ ಮಾಡಿದ್ದಾನೆ, he will do it. ಆತನ ಮಾಡೇ So what ಮಾಡ್ತಾನೆ. I did, ನಾನೇನ್ ಮಾಡಿದೆ, I bought my helmet, ನಾನು ಹೆಲ್ಮೆಟ್ ನ ಖರೀದಿ I ಮಾಡಿದೆ, bought the gloves. ನಾನು ಗ್ಲೌಸ್ I ಖರೀದಿ said, Lord, ಮಾಡಿದೆ. where's the bike? ನಾನು ಹೇಳಿದಾಗ ಬೈಕ್ ಎಲ್ಲಿ ದೇವ್ರೆ, And lo and behold, ಹಾಗೆ ಹೀಗೋ ಹೀಗಾಯ್ತು, it came. ಅದು ಬಂತು. I still got the bike in my garage, ನನ್ನ ಗ್ಯಾರೇಜ್ ಅಲ್ಲಿ ಇನ್ನೂ ಕೂಡ ಆ ಬೈಕ್ ಇದೆ, which I bought somewhere in 89. 1989ರಲ್ಲಿ ಖರೀದಿ ಮಾಡಿದಂತ. So what is challenge you? ನಿಮಗೆ ಸವಾಲ್ ಆಗ್ತೇನೆ, Faith works. ನಂಬಿಕೆ ಕಾರ್ಯ ಮಾಡುತ್ತೆ. Faith works. ನಂಬಿಕೆ ಕಾರ್ಯ In ಮಾಡುತ್ತೆ. Hebrews 4:2, ಹೀಬ್ರದವರಿಗೆ 4ನೇ ಅಧ್ಯಾಯ 12ನೇ It ವಚನ says, ಇದು ಹೇಳುತ್ತದೆ ವಚನ, you got to mix the word of God with faith. ದೇವರ ವಚನವನ್ನ ನಂಬಿಕೆ ಜೊತೆಗೆ ಬೆರೆಸಬೇಕು. That becomes your shield. ಅದೇ ನಿಮ್ಮ ಗುರಾಣಿ ಆಗುತ್ತೆ. When you see a pretty girl, ಓ ಸುಂದರವಾದ ಯುವತಿ ನೋಡುವಾಗ ನೀವು your flesh is tempted to lust. ನಿಮ್ಮ ಶರೀರ ಭಾವ ಕಾಮದೆಡೆಗೆ So ಆಗಿರುತ್ತೆ. Satan knows ಸೈತಾನಿಗೆ why ಗೊತ್ತಿದೆ, he put always women in advertisement. ಯಾಕೆ ಸ್ತ್ರೀಯರನ್ನ ಮಾತ್ರ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೆಚ್ಚಾಗಿ Why ಉಪಯೋಗಿಸ್ತಾರೆ, is he using scantily clad women? ಯಾಕೆ ನಗ್ನವಸ್ಥೆಯಲ್ಲಿ ಇರುವಂತ ಸ್ತ್ರೀಗಳನ್ನ Because ತೋರಿಸುವಂತ. he knows man's weakness. ಆತನಿಗೆ ಗೊತ್ತಿದೆ ಪುರುಷನಲ್ಲಿರುವಂತ ಬಲಹೀನತೆ, But man has one step ahead of him. ಆದ್ರೆ ಮನುಷ್ಯ ಅವನಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾನೆ. In Job 31:1, ಯೋಬನು 31:1 what thing ಹೇಳ್ತದೆ, you can do ಒಂದ್ ಸಂಗತಿ ನೀವು to ಮಾಡಬಹುದು, take the shield, ಈ ಗುರಾಣಿನ ಎತ್ಕೊಳ್ಬಹುದು, make a covenant with your eyes. ನಿಮ್ಮ ಕಣ್ಣುಗಳ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಳ್ಳಿ. No matter how old you are, ನೀವು ಎಷ್ಟೇ ವಯಸ್ಸಾಗಿರೋದು ಕೂಡ there will be attacks. ಅಲ್ಲಿ ಆಕ್ರಮಣಗಳಾಗಿ ಆಗುತ್ತದೆ. Yeah, we fail God. ನಾವು ಹೌದು ಸೋದನ ಕೊಡ್ತೀವಿ ದೇವರಿಗೆ, Get up, ಆದ್ರೆ ಎದ್ದೇ ಇಲ್ಲ. confess to God. ದೇವರಿಗೆ ಆ ವಚನಗಳನ್ನು Don't get ಅರ್ಥ ಮಾಡಿ. condemned. ಖಂಡನೆ ಆಗ್ಬೇಡಿ. Say, Lord, I'm sorry. ಹೇಳಿ ಕರ್ತನೆ ಕ್ಷಮಿಸು, Give me, create in me ನನ್ನಲ್ಲಿ ಸೃಷ್ಟಿಸು a clean heart. ನನ್ನ ಶುದ್ಧವಾದ So ಹೃದಯವನ್ನ. 31:1 says, 31:1 ಯೋಬನು ಹೇಳುತ್ತದೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. the Old Testament believer ಹಳೆಯ ಒಡಂಬಡಿಕೆ ವಿಶ್ವಾಸಿ ಹೇಳ್ತಿದ್ದಾರೆ, having New Testament
concept. ಹೊಸ ಒಡಂಬಡಿಕೆಯ ಪರಿಕಲ್ಪನೆಯಿಂದ He says, I make a covenant with my eyes. ಆತನು ಹೇಳ್ತಾನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡ್ಕೊಳ್ತೇನೆ. I will not look ನಾನು ನೋಡುವುದಿಲ್ಲ upon a maid. ಒಬ್ಬ ಯುವತಿಯರಿಗೆ. Praise God. ದೇವರ ನಾಮಕ್ಕೆ Again in ಸ್ತೋತ್ರವಾಗಲಿ. Proverbs 31:30. ಜ್ಞಾನೋಕ್ತಿ 31:30. It's good to memorize this ಅದು ಈ verse. ವಚನಗಳನ್ನ ಜ್ಞಾಪಕ ಮಾಡ್ಕೊಳ್ಳೋದು, ಬಾಯಿಪಾಠ ಮಾಡುವುದು It's ಒಳ್ಳೆಯದು. good to take the word of God inside you. ದೇವರ ವಚನವನ್ನು ನೀವು ಒಳಗಡೆ It's good ತೆಗೆದುಕೊಳ್ಳುವುದು to believe ಒಳ್ಳೆಯದು. the word of God. ದೇವರ ವಚನವನ್ನು ನಂಬುವುದು Because ಒಳ್ಳೆಯದು. it's telling you 100% facts. ಯಾಕಂದ್ರೆ 100% ನಿಜಾಂಶಗಳನ್ನ ಹೇಳ್ತಾ ಇದೆ. If you, the sin is very pleasurable. ಪಾಪ ಅನ್ನುವಂಥದ್ದು ಅದು ತುಂಬಾ ಒಂದು ಮನೋರಂಜನೆ ತರುವಂಥದ್ದು. Oh, man will do anything for it. ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ But ಇರ್ತಾನೆ. after it comes the consequences. ಅದಾದ ಮೇಲೆ ಬರುವಂಥದ್ದು ಪರಿಣಾಮಗಳು. You just have to look, you don't look very far. ತುಂಬಾ ದೂರ ನೋಡೋ ಅವಶ್ಯಕತೆ Look ಇಲ್ಲ. at Adam and Eve. ಆದಾಮ ಹವ್ವಳನ್ನೇ ನೋಡಿ How beautiful their life was. ಎಷ್ಟು ಸುಂದರವಾಗಿತ್ತು ಅವ್ರ ಜೀವಿತ. Just because the fiery dart came to them. ಆ ಅಗ್ನಿಬಾಣ ಅವರ ವಿರುದ್ಧವಾಗಿ ಬಂದಿದ್ರಿಂದ To doubt the word of God. ದೇವರ ವಚನದ ಮೇಲೆ ಅನುಮಾನ ಪಡುವಂಥದ್ದು. What a mess we are coming. ಎಂತ ರೀತಿಯಾದ ಸ್ಥಿತಿಗೆ, ದುಸ್ಥಿತಿಗೆ ಬಂದ್ಬಿಟ್ಟಿದೆ. How many believers ಎಷ್ಟು ವಿಶ್ವಾಸಿಗಳು fallen into mess ಈ ಒಂದು ದುಸ್ಥಿತಿಗೆ ಬಿದ್ದಿದ್ದಾರೆ. because they have no time ಯಾಕಂದ್ರೆ ಅವ್ರ ಸಮಯ ಇಲ್ಲ to read, ವಚನವನ್ನು ಓದಲಿಕ್ಕೆ, study, ಅಧ್ಯಯನ to ಮಾಡಲಿಕ್ಕೆ, meditate, ಮತ್ತು to ಧ್ಯಾನಿಸಲಿಕ್ಕೆ, memorize, ಮತ್ತು ಬಾಯಿಪಾಠ ಮಾಡಲಿಕ್ಕೆ, to preach ಅದನ್ನ ಬೋಧಿಸಲಿಕ್ಕೆ. this word of ಈ God. ವಚನವನ್ನ If you do this, ನೀವು ಇದನ್ನ get ಮಾಡಿದ್ರೆ, the word inside. ಈ ವಚನವನ್ನು ಒಳಗಡೆ 31:30 ಹಾಕಿದ್ರೆ, Proverbs says what? ಜ್ಞಾನೋಕ್ತಿ 31:30 ಏನ್ ಹೇಳ್ತದೆ? Beauty is vanity. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, Favor is deceitful. ಲಾವಣ್ಯವು ನೆಲೆಯಲ್ಲ. Now, if your mind tells you this is true, ನಿಮ್ಮ ಮನಸ್ಸು ಹೇಳ್ತದೆ ಇದು and ಸತ್ಯ, you agree it and gets in your heart, ನೀವು ಅದನ್ನು ಒಪ್ಪಿಕೊಂಡು ಅದರ ಹೃದಯದಲ್ಲಿ ಒಪ್ಕೊಳ್ಳೋದಾದ್ರೆ you will never fail God. ನೀವು ದೇವರಿಗೆ ಎಂದಿಗೂ ಸೋಲನ್ನ Let Satan ಕೊಡುವುದಿಲ್ಲ. throw any pretty girl at you. ಸೈತಾನನು ಎಂತ ಸುಂದರಿಯಾದ ಯುವತಿ ನಿನ್ನೆಡೆಗೆ ತೆಗೆದುಕೊಂಡು ಬಂದ್ರು ಕೂಡ You will not fail. ನೀವು ಸೋಲೋದಿಲ್ಲ. Beauty is vanity. ಯಾಕಂದ್ರೆ ಸೌಂದರ್ಯ Think about ನೆಚ್ಚತಕ್ಕದ್ದಲ್ಲ. somebody beautiful ಆಲೋಚನೆ ಮಾಡಿ ಸುಂದರವಾಗಿರುವಂತದ್ದು, and wow. ವಾವ್. But after a few years, ಸ್ವಲ್ಪ ವರ್ಷಗಳಾದ್ಮೇಲೆ wow. ವಾ, So what happened? ಏನಾಯ್ತಲ್ಲಿ? You had followed the word of God. ನೀವು ದೇವರ ವಚನ You would ಹಿಂಬಾಲಿಸಿದ್ರೆ not get trapped with that beauty. ನೀವು ಆ ಸೌಂದರ್ಯಕ್ಕೆ ಸಿಗಾಕೊಳ್ತಿರ್ಲಿಲ್ಲ. It says in the book of Proverbs 6th chapter. ಜ್ಞಾನೋಕ್ತಿ 6ನೇ ಅಧ್ಯಾಯದಲ್ಲಿ ಹೇಳುತ್ತದೆ. You must understand. ನೀವು ಅರ್ಥ ಮಾಡ್ಕೊಳ್ಬೇಕು. God is telling you. ದೇವರು ಹೇಳ್ತಿದ್ದಾನೆ, This is true about this kind of things. ಈ ರೀತಿಯಾದ ಸಂಗತಿಗೆ ಇದು ಸತ್ಯ ಅಂತ. Do not lust for a beauty. ಆಕೆಯ ಒಂದು ಸೌಂದರ್ಯಕ್ಕಾಗಿ ಕಾಮದಿಂದ ಆಸೆ ಪಡಬೇಡ. Don't let her coyness seduce you. ಆಕೆಯಲ್ಲಿರುವಂತ ಒಂದು ಬೆಳಗು ನಿನ್ನನ್ನು ಮೋಹಿಸದೇ ಇರಲಿ. Sending eye mail. ಕಣ್ಣುಗಳಿಂದ ಮೇಲ್ ಕಳಿಸೋದು, Avoid it. ಅದನ್ನ God's word ತಪ್ಪಿಸ್ಕೊಳ್ಳಿ. says. ದೇವರ ವಚನ ಹೇಳ್ತಾ ಇದೆ, Do not lust for a beauty. ಆಕೆಯ ಒಂದು ಆಸೆ ಪಡಕ್ ಹೋಗ್ಬೇಡ ಆಕೆ ಸೌಂದರ್ಯಕ್ಕಾಗಿ. Because it will disappear. ಯಾಕಂದ್ರೆ ಅದೆಲ್ಲವೂ ಮಾಯ ಆಗುತ್ತೆ ಒಂದಲ್ಲ ಒಂದಿನ. It goes away. ಅದೆಲ್ಲ ಹೊರಟೋಗುತ್ತೆ. And the coyness. ಆ ಮೋಹ. Oh, she speaks so ಎಷ್ಟು nicely. ಚೆನ್ನಾಗಿ ಮಾತಾಡ್ತಾಳೆ. Oh, when I speak, she so likes to hear me. ನಾನ್ ಮಾತನಾಡುವಾಗ ಆಕೆ ನನ್ನ ಮಾತುಗಳನ್ನ ಕೇಳಕ್ಕೆ ಎಷ್ಟು ಚೆನ್ನಾಗಿ She ಕೇಳ್ತಾಳೆ. treats me better than my wife. ನನ್ನ ಹೆಂಡತಿಗಿಂತಲೂ ಚೆನ್ನಾಗಿ ನನ್ನ ಜೊತೆ ನಡ್ಕೊಳ್ತಾಳೆ. If you're not married, ನೀವು ಮದುವೆ ಆಗಿಲ್ಲ ಅಂದ್ರೆ, say, oh, this is the girl I love. ಓ ಹಾಗಾದ್ರೆ ಇದೇ ಹುಡುಗಿ ನಾನು ಪ್ರೀತಿಸುವಂತದ್ದು. Foolish it is. ಮೂರ್ಖತನ ಅದು. Because God is warning. ಯಾಕಂದ್ರೆ ದೇವರು ಆಗಲೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. What about King Solomon? ರಾಜನಾದ ಸೊಲೊಮೋನನ ಕುರಿತಾಗಿ He had 1,000 wives. 1000 ಹೆಂಡತಿಯರಿದ್ರು. Some of them were concubines. ಕೆಲವರು ಉಪಪತ್ನಿಯರು ಅಂತ ಹೇಳ್ಬೋದು. And he never selected somebody who was ordinary looking. ಸರ್ವಸಾಧಾರಣವಾಗಿರುವಂತ ಸ್ತ್ರೀಯರನ್ನ ಆತನು ಆರಿಸಿಕೊಳ್ಳಿಲ್ಲ. He selected all the beautiful people he could find those days. ಆ ದಿವಸಗಳಲ್ಲಿ ಸಿಗುವಂತ ಎಲ್ಲ ಸೌಂದರ್ಯವತಿ ಆಗಿರುವಂತ ಸ್ತ್ರೀಯರನ್ನೇ ಆತನು ಆರಿಸಿಕೊಂಡ. And what he says in the first chapter of Ecclesiastes. ಪ್ರಸಂಗಿ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಆತನು ಏನ್ ಹೇಳ್ತಾನೆ? ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ ಅಂತ ಹೇಳ್ತಾನೆ. He's telling you what God's word already told you. ದೇವರ ವಚನವು ಆಗಲೇ ಹೇಳಿರುವುದನ್ನು ಆತನು ಹೇಳ್ತಿದ್ದಾನೆ. Vanity, vanity. ವ್ಯರ್ಥವೇ ವ್ಯರ್ಥ. All is vanity. ಎಲ್ಲವೂ ವ್ಯರ್ಥನೇ. You say, I will die for that girl. ನಾನು ಅವಳಿಗಾಗಿ ಸಾಯ್ತಾ ಇದ್ದೀನಿ ಅಂತ. Somehow got married. ಹೇಗೋ ಮದುವೆ ಆಗ್ಬಿಡೋದು. Then what do you come and say? ಅದಾದ್ಮೇಲೆ ಏನ್ ಹೇಳೋದು ಬಂದು? I want to die. ನಾನು ಸಾಯ್ಬೇಕು. Why? ಯಾಕೆ? I got married to this girl. ಈ ಹುಡುಗಿ ಜೊತೆ ಮದುವೆ ಆದ್ನಲ್ಲ. So also many girls ಅದೇ ರೀತಿಯಲ್ಲಿ ಎಷ್ಟೋ ಹುಡುಗಿಯರು ಕೂಡ go after boys. ಹುಡುಗನಿಂದ ಹೋಗ್ತಾರೆ. After that they want to die. ಆ ಹುಡುಗ ಹಿಂದೆ ಹೋಗಿ ಬಂದಾದ್ಮೇಲೆ ಸಾಯ್ತೀನಿ ಅಂತಾರೆ. Because the shield of faith was missing. ಯಾಕಂದ್ರೆ ಆ ನಂಬಿಕೆ ಗುರಾಣಿ ಅಲ್ಲಿರಲಿಲ್ಲ. You have to take the shield of faith. ಯಾವ ನಂಬಿಕೆ ಗುರಾಣಿ? You have to tell yourself, ನಮಗೆ ನಾವೇ it's not God's time. ಇದು ದೇವರ ಸಮಯ In ಅಲ್ಲ. God's time, ದೇವರ ಸಮಯದಲ್ಲಿ He will give me. ಆತನು ಕೊಡ್ತಾನೆ. He will provide the best for me. ಆತನು ನನಗೆ ಉತ್ತಮವಾದನ್ನು God ಒದಗಿಸ್ತಾನೆ. only knows ದೇವರಿಗೆ ಗೊತ್ತಿದೆ who is the right person. ಯಾವ ಸರಿಯಾದ ವ್ಯಕ್ತಿ So ನಮಗೋಸ್ಕರ
take the shield of faith ನಂಬಿಕೆ ಗುರಾಣಿಯನ್ನು to ಇಟ್ಕೋಬೇಕು. protect everything in our house. ನಮ್ಮ ಮನೆಯಲ್ಲಿರುವಂತ ಎಲ್ಲದನ್ನ Many times I have seen ಎಷ್ಟೋ ಬಾರಿ ನಾನು when I ನೋಡಿದ್ದೀನಿ. go to preach the word of God somewhere, ನಾನು ಎಲ್ಲಿಗಾದ್ರೂ ಹೋಗಿ ಬೋಧಿಸಲಿಕ್ಕೆ or cast a ಹೋಗುವಾಗ demon out somewhere, ಅಥವಾ ಯಾವ್ದಾದ್ರು ಒಂದು ದೆವ್ವವನ್ನು when I ಓಡಿಸಲಿಕ್ಕೆ come ಹೋಗುವಾಗ back to my house, ನಾನು ನಮ್ಮ ಮನೆಗೆ ವಾಪಸ್ ಬಂದಾಗ there's so much oppression. ಎಷ್ಟೊಂದು ಒತ್ತಡಗಳಿರುತ್ತದೆ. I was thinking, okay, this is because of, I went and did that day, ನಾನು ಆಲೋಚನೆ ಮಾಡ್ತಿದ್ದೆ ಅಲ್ಲಿ ಹೋಗಿ ಮಾಡಿದ್ಮೇಲೆ ಅದಕ್ಕೋಸ್ಕರ ಇರ್ಬೋದು, and so I just used to bear it and suffer it. ಸಹಿಸ್ಕೊಂಡು ಅದನ್ನ ಹಾಗೆ ಇದು ಮಾಡ್ಕೊಂಡು ಹೋಗ್ತಿದ್ದೆ. But now I changed. ಆದ್ರೆ ಈಗ ನಾನು What I do? ಬರ್ತಾ ನಾನೀಗ ಏನ್ I ಮಾಡ್ತೀನಿ, take the shield of faith. ನಂಬಿಕೆ ಗುರಾಣಿ I ಎತ್ಕೊಳ್ತೀನಿ. believe, ನಾನು ನಂಬ್ತೀನಿ, Father, ತಂದೆಯೇ, Satan will not attack my house. ಸೈತಾನನು ನನ್ನ ಮನೆಯನ್ನ ಆಕ್ರಮಣ When I visit a ಮಾಡುವುದಿಲ್ಲ. hospital, ನಾನು ಆಸ್ಪತ್ರೆಗೆ ಹೋಗಿ ಭೇಟಿ take the ಕೊಡುವಾಗ shield of faith. ನಾನು ನಂಬಿಕೆ ಗುರಾಣಿ protect myself ಎತ್ಕೊಳ್ತೇನೆ. from all diseases. ನಾನು ಎಲ್ಲಾ ಒಂದು ಕಾಯಿಲೆಗಳಿಂದ ನಾನು In ಸಂರಕ್ಷಿಸುತ್ತೇನೆ. my heart, ಅದರ I had the shield of faith. ನನ್ನಲ್ಲಿ ನಂಬಿಕೆ ಗುರಾಣಿ ಇತ್ತು. And I know that God protected me. ನನಗೆ ಗೊತ್ತಿತ್ತು ಆ ದೇವರು ನನ್ನ ಸಂರಕ್ಷಿಸಿದ್ದಾನೆ. What about my future? ನನ್ನ ಭವಿಷ್ಯದ ಬಗ್ಗೆ ಏನು? Oh, I have not studied much. ನಾನು ಅಷ್ಟೇ ಹೆಚ್ಚಾಗಿ Oh, ಓದಿಲ್ಲ. I have not done this or done ಓ that. ನಾನು ಅದು ಮಾಡಿಲ್ಲ ಇದನ್ನ ಮಾಡಿಲ್ಲ. Devil says, ಸೈತಾನ ಏನ್ ಹೇಳ್ತಾನೆ? you never studied that, that's why your future is. ನೀವು ಅಷ್ಟೊಂದು ಓದಿಲ್ಲ ಅಲ್ಲ, ಅದಕ್ಕೋಸ್ಕರ ನಿನ್ನ ಭವಿಷ್ಯ ಏನು ಇಲ್ಲ He's ಅಂತ. always doing like this. ಯಾವಾಗ್ಲೂ ಹಿಂಗಂತ ತೋರಿಸ್ತಾನೆ. Finished. ಮುಗೀತೋ ನಿಮ್ದು ಜೀವನ ಅಂತ. You don't have a future. ನಿಮಗೆ ಯಾವ ಭವಿಷ್ಯನೂ ಇಲ್ಲ. What you must tell the devil? ಆದ್ರೆ ನೀವೇನ್ ಹೇಳ್ಬೇಕು No, ಸೈತಾನಿಗೆ? devil. ಇಲ್ಲ ಸೈತಾನನೇ, God has blessed me ದೇವರು ನನ್ನನ್ನು with ಆಶೀರ್ವದಿಸಿದ್ದಾನೆ all spiritual blessings. ಎಲ್ಲಾ ಆತ್ಮಿಕ ಆಶೀರ್ವಾದಗಳಿಂದ. And my future ನನ್ನ ಭವಿಷ್ಯ is in the hands who was wounded for me. ನನಗಾಗಿ ಗಾಯಗೊಂಡನೆಲ್ಲ ಆತನ ಹಸ್ತದಲ್ಲಿದೆ. I am not worried. ನಾನು ಚಿಂತೆ ಮಾಡುತ್ತಿಲ್ಲ. He is my future. ಆತನೇ ನನ್ನ ಭವಿಷ್ಯ. Just say it. ಅವರೇ ಹಾಗೆ ಹೇಗೆ? This is the shade. ಇದೇ ಗುರಾಣಿ. When worries come to your heart, ಚಿಂತೆಗಳು ಬಂದಾಗ ನಿಮ್ಮ ಮನಸ್ಸಿನ ವಿರುದ್ಧವಾಗಿ so many worries will come. ಎಷ್ಟೋ ಚಿಂತೆಗಳು ಬರ್ತಾ God has ಇರುತ್ತೆ. given you the shield of faith. ದೇವರು ನಿಮಗೆ ನಂಬಿಕೆ He ಗುರಾಣಿಯನ್ನು says, ಕೊಟ್ಟಿದ್ದಾನೆ. be anxious for some things. ಆತನ ಹೇಳಿದಾನೆ ಕೆಲವೊಂದು ವಿಷಯಗಳ ಕುರಿತಾಗಿ ಆತಂಕ ಪಡುವಂತ. Let's read in Philippians 4:6. ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯ 6ನೇ Your ವಚನದಲ್ಲಿ version ಓದೋಣ. reads like this. ನಿಮ್ಮ ಒಂದು ಭಾಷಾಂತರ ಈ ರೀತಿಯಾಗಿ ಓದುತ್ತದ Be ಹೇಳುತ್ತದ? anxious for some things. ಕೆಲವೊಂದು ವಿಷಯಗಳ ಕುರಿತಾಗಿ ಆತಂಕ ಪಡಿರಿ. The King of Kings version reads like this. ಆದ್ರೆ ರಾಜಾಧಿರಾಜನ ಒಂದು ಭಾಷಾಂತರ ಈ ರೀತಿಯಾಗಿ ಇರುತ್ತದೆ. What is this? ಏನ್ ಹೇಳುತ್ತದೆ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ Oh. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. Don't worry about anything. ಯಾವುದರ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ ಅಂತ ಹೇಳುತ್ತೆ. Do you know when you worry, ನಿಮ್ಗೆ ಗೊತ್ತಿದೆಯಾ ಚಿಂತೆ ಮಾಡಿದಾಗ it will affect your body. ನಿಮ್ಮ ದೇಹಕ್ಕೆ ಅದು ಪರಿಣಾಮ ಬೀರುತ್ತೆ. It affects your sleep. ನಿಮ್ಮ ಒಂದು ನಿದ್ರೆಗೆ ಪರಿಣಾಮ It ಬೀರುತ್ತೆ. affects your whole life. ನಿಮ್ಮ ಇಡೀ ಜೀವಿತಕ್ಕೆ ಪರಿಣಾಮ ಬೀರುತ್ತೆ. That is why ಅದಕ್ಕಾಗಿಯೇ you got to take it very seriously. ನೀವು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. It says here, ಇದು ಹೇಳುತ್ತದೆ ವಚನ, don't worry about anything. ಯಾವುದರ ಕುರಿತಾಗಿಯೂ ಚಿಂತೆ ಮಾಡಬೇಡ. I hope you believe 2 Timothy 3:16 and 17. ನಾನು ನಿರೀಕ್ಷಿಸುತ್ತೇನೆ ನೀವು ನಂಬ್ತೀರಾ. 2 ತಿಮೋಥಿ 3ನೇ ಅಧ್ಯಾಯ 16 It says ವಚನ. all scripture. ಯಾಕಂದ್ರೆ ವಚನವು ಹೇಳುತ್ತದೆ ಎಲ್ಲಾ ವಚನಗಳು, Not only the words spoken by Jesus. ಬರೀ ಯೇಸುವಿನಿಂದ ಹೇಳಿದ ಮಾತುಗಳು ಮಾತ್ರ ಅಲ್ಲ, All scripture ಎಲ್ಲಾ ವಚನಗಳು come directly from the heart of the heavenly Father. ಪರಲೋಕದ ತಂದೆಯ ಹೃದಯದ ಅಂತರಾಳದಿಂದ If ಬಂದಿರುವಂತಹ. God himself spoke to you, ದೇವರೇ ಸ್ವತಃ ನಿಮ್ಮ ಜೊತೆಯಲ್ಲಿ he says, ಮಾತನಾಡಿರುವಾಗ don't worry about anything. ಯಾವುದ್ರ ಬಗ್ಗೆಯೂ ಚಿಂತೆ ಮಾಡಬೇಡ. Whatever worries you, ಏನೇ ಚಿಂತೆ ನೀವು ಬಂದ್ರು Come to me in prayer. ನನ್ನ ಬಳಿಗೆ ಬಾ ಪ್ರಾರ್ಥನೆ. he is promised. ಆತನು ವಾಗ್ದಾನ ಮಾಡಿದ್ದಾನೆ, Peace will come from God. ಸಮಾಧಾನ ಬರುತ್ತದೆ ನಿಮ್ಮೆಡೆಗೆ. And when you get up from your bed, prayer, ನಿಮ್ಮ ಪ್ರಾರ್ಥನೆಯಿಂದ ಎದ್ದಾಗ you are full of joy. ನೀವು ಸಂಪೂರ್ಣ ಸಂತೋಷವುಳ್ಳವಾಗಿದ್ದೀರಾ. Father has answered you. ತಂದೆಯು ನನಗೆ ಉತ್ತರ ಕೊಟ್ಟಿದ್ದಾನೆ. And you will see it manifest in the days to come. ನೀವು ಬರುವಂತ ದಿವಸಗಳಲ್ಲಿ ಅದು ಸದೃಶವಾಗಿ ನೋಡುವುದನ್ನು Take the ನೋಡ್ತೀರಾ. shield of faith. ನಂಬಿಕೆ ಗುರಾಣಿನ ಎತ್ಕೊಳ್ಳಿ. Take it up and fight the battle. ಅದನ್ನ ಎತ್ಕೊಂಡು ಆ ಹೋರಾಟವನ್ನು Remember, ಹೋರಾಡಿ. this shield of faith is not only for you. ಈ ನಂಬಿಕೆ ಗುರಾಣಿ ನಿಮಗೆ ಮಾತ್ರ ಅಲ್ಲ, It is protects everything of you, means ನಿಮ್ಮದು ಎಲ್ಲವನ್ನ ಅದನ್ನು it ಸಂರಕ್ಷಿಸುತ್ತದೆ. means your family, ಅದರ ಅರ್ಥ ನಿಮ್ಮ ಕುಟುಂಬ, your business, ನಿಮ್ಮ ವ್ಯಾಪಾರ, whatever it has to do with you. ಏನೇ ಆಗಲಿ ಸಂಗತಿಗಳು ನಿಮ್ಮ ಸಲುವಾಗಿ Use the shield. ಆ ಗುರಾಣಿಯನ್ನು Take the ಉಪಯೋಗಿಸಿ. promise. ವಾಗ್ದಾನವನ್ನು And fight ತೆಗೆದುಕೊಳ್ಳಿ. that which is coming in your mind. ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಬರ್ತಾ ಇರುವುದನ್ನು ಹೋರಾಡಿರಿ. This accident will happen. ಈ ಅಪಘಾತ ಆಗೋಗ್ಬಿಡುತ್ತೆ. Immediately take this shield of ಅದೇ faith. ಸಮಯದಲ್ಲಿ ಆ ನಂಬಿಕೆ ಗುರಾಣಿನ ಎತ್ಕೋ. Take the word of God says in Psalms ದೇವರ 91. ವಚನವು ಕೀರ್ತನೆ 99 ಏನ್ ಹೇಳುತ್ತೆ ಅದನ್ನ ತೆಗೆದುಕೋ. Take the promises. ವಾಗ್ದಾನ ಎತ್ಕೋ. Hold it up. ಅದನ್ನ ಎತ್ತಿಟ್ಟು Mix it with faith. ನಂಬಿಕೆ ಜೊತೆಗೆ ಬೆರೆಸು. Oh, devil is crying and going. ಸೈತಾನ ಹತ್ಕೊಂಡು He ಓಡೋಗ್ತಾನೆ. says, this guy every time I come, ಆ ಸೈತಾನ ಅನ್ಕೊಳ್ತಾನೆ ಈ ವ್ಯಕ್ತಿ ಬಳಿ ಯಾವಾಗೆಲ್ಲ always whips me badly. ಯಾವಾಗಲೂ ನಂಗೆ ಚೆನ್ನಾಗಿ ಹೊಡೆದು ಕಳಿಸ್ತಾನೆ. Beloved church, ಪ್ರಿಯ ಸಭೆ, Jesus has given you
His great victory on the cross. ಯೇಸು ನಿಮಗೋಸ್ಕರ ಶಿಲುಬೆಯಲ್ಲಿ ಶ್ರೇಷ್ಠವಾದ ಜಯ ಕೊಟ್ಟಿದ್ದಾನೆ. Every blessing is in Jesus. ಎಲ್ಲಾ ಆಶೀರ್ವಾದಗಳು It ಆತನಲ್ಲಿದೆ. is free for you. ಅದು ನಿಮಗಾಗಿ You ಉಚಿತವಾಗಿದೆ. only have to take it. ನೀವು ಬರೀ ಅದನ್ನು ತೆಗೆದುಕೊಳ್ಬೇಕಷ್ಟೇ. So I don't know others are, how they are. ನಂಗೆ ಗೊತ್ತಿಲ್ಲ ಬೇರೆಯವರು ಹೇಗಿದ್ದಾರೋ ನನ್ಗೆ ಗೊತ್ತಾಗ್ತಿಲ್ಲ ಅಂತ Don't look at ಹೇಳ್ತಾರ. others and live your Christian life. ಬೇರೆಯವರನ್ನ ನೋಡ್ಕೊಂಡು ನಿಮ್ಮ ಕ್ರೈಸ್ತ ಜೀವಿತವನ್ನ ಜೀವಿಸಬೇಡ. Look at Jesus. ಯೇಸುವಿನಡೆಗೆ ನೋಡು. He is the author. ಆತನೇ ಆದಿ He ಸ್ವರೂಪನಾಗಿದ್ದಾನೆ. started a good work in you. ಆ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದ ಆತನು ಆತನೇ. He is writing his story through you. ಆತನು ತನ್ನ ಕಥೆಯನ್ನು ನಿನ್ನ ಮೂಲಕವಾಗಿ ಆತನು One ಬರೆದಿದ್ದಾನೆ. more person ಇನ್ನೊಬ್ಬ ವ್ಯಕ್ತಿ has put the devil under his feet. ಸೈತಾನನನ್ನ ತನ್ನ ಕಾಲಡಿಯಲ್ಲಿ In ಹಾಕಿದ್ದಾನೆ. your family, ನಿನ್ನ ಕುಟುಂಬದಲ್ಲಿ be the first one to make the peace. ಮೊದಲನೆಯ ವ್ಯಕ್ತಿಯಾಗಿರಿ Be ಸಮಾಧಾನವನ್ನು the first one to ಕಾಪಾಡಲಿಕ್ಕೆ. say sorry. ಮೊದಲನೇ ವ್ಯಕ್ತಿಯಾಗಿರಲಿ ಕ್ಷಮೆ ಕೇಳುವುದಕ್ಕೆ. Make your house a peaceful house. ನಿಮ್ಮ ಮನೆಯನ್ನ ಸಮಾಧಾನದ ಮನೆಯನ್ನಾಗಿ ಮಾಡಿ. It may not be so. ಅದು ಆಗಿಲ್ಲದೆ ಇರಬಹುದು. Maybe one of the partner is not spiritual minded. ಯಾಕಂದ್ರೆ ಸಂಗಾತಿಗಳಲ್ಲಿ ಒಂದು ಸಂಗಾತಿ ಆತ್ಮಿಕ ಮನಸ್ಸುಳ್ಳವರಾಗಿಲ್ಲದೆ ಇರಬಹುದು. Doesn't matter. ಪರವಾಗಿಲ್ಲ. You be spiritual minded. ನೀನು ಆತ್ಮಿಕ You live for ಮನಸ್ಸುಳ್ಳವರಾಗಿ God. ನೀನು ಯೇಸುವಿಗಾಗಿ ಜೀವಿಸು. God will bless. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. God will bless. ದೇವರು ನಿಮ್ಮನ್ನು He is ಆಶೀರ್ವದಿಸ್ತಾನೆ. a totally loving and precious God. ಆತನು ಸಂಪೂರ್ಣವಾಗಿ ಪ್ರೀತಿ ಸ್ವರೂಪನು ಅಮೂಲ್ಯನಾದವನಾಗಿದ್ದಾನೆ. So church, I leave this with you. ಸಭೆಯೇ ನಾನು ಇದನ್ನ ನಿಮಗೆ ಹೇಳಿ Take the ಮುಗಿಸ್ತೇನೆ. shield of faith. ಈ ಒಂದು ನಂಬಿಕೆ ಗುರಾಣಿನ It ಎತ್ಕೊ. protects you. ಇದನ್ನು ನಿಮ್ಮನ್ನ It protects your ಸಂರಕ್ಷಿಸುತ್ತೆ. family. ನಿಮ್ಮ ಕುಟುಂಬವನ್ನು It protects your ಸಂರಕ್ಷಿಸುತ್ತೆ. future. ನಿಮ್ಮ ಭವಿಷ್ಯವನ್ನ It protects you when you ಸಂರಕ್ಷಿಸುತ್ತೆ. travel. ನೀವು ಪ್ರಯಾಣ ಬೆಳೆಸುವಾಗ You ಸಂರಕ್ಷಣೆ. go anywhere. ಎಲ್ಲಿ ಬೇಕಾದ್ರೂ He is ಹೋಗಿ with you. ಆತ ನಿಮ್ಮ He ಜೊತೆಯಲ್ಲಿ gives ಇದ್ದಾನೆ. angels charge over. ಆತನ ದೇವದೂತನನ್ನು ನಿನಗಾಗಿ Believe those ಕಾಪಾಡಿಸ್ತಾನೆ. promises. ಇದೆಲ್ಲ ವಾಗ್ದಾನಗಳಲ್ಲಿ You are God's righteousness. ನೀವು ದೇವರ ನೀತಿವಂತಿಕೆಯಾಗಿದ್ದೀರಾ. The armor of God speaks volumes about what Christ has made us. ದೇವರ ಸರ್ವಾಯುಧಗಳು ಎಷ್ಟೋ ವಿಷಯಗಳ ಕುರಿತಾಗಿ ಮಾತನಾಡುತ್ತದೆ. ಕರ್ತನು ನಮ್ಮನ್ನ ಏನಾಗಿ ಮಾಡಿದ್ದಾನೆ Take ಅನ್ನೋದನ್ನ. the shield of faith. ನಂಬಿಕೆ ಗುರಾಣಿಯನ್ನು ಧರಿಸಿಕೋ. You can ask God for your needs. ನೀವು ದೇವರ ಹತ್ರ ಕೇಳ್ಕೊಳ್ಬಹುದು ಅಗತ್ಯತೆಗಳಿಗಾಗಿ. He will provide. ಆತನು So ಒದಗಿಸಿಕೊಡ್ತಾನೆ. my dear people of God and those who are watching me on YouTube, ಪ್ರಿಯ ದೇವ ಜನರೇ ಮತ್ತು ಯೂಟ್ಯೂಬ್ ನಲ್ಲಿ ನೋಡ್ತಿರುವಂತೆ ಎಲ್ಲರಿಗೂ ಕೂಡ I'm sharing what I've shared, ನನ್ನ ಜೊತೆಯಲ್ಲಿ ಏನು ಹಂಚ್ಕೊಳ್ಬೇಕಿತ್ತು ಅದನ್ನು ಹಂಚಿದ್ದೇನೆ. how God has blessed me. ಯಾವ ರೀತಿ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ. If He did it for me, He will do it for you. ಆತನು ನನಗೋಸ್ಕರ ಮಾಡಿರೋದಾದ್ರೆ ನಿಮಗೋಸ್ಕರ He did ಕೂಡ it for ಮಾಡ್ತಾನೆ. Paul, He will do it for you. ಪೌಲನಿಗೋಸ್ಕರ ಮಾಡಿರುವ ಆತನು ನಿಮಗೂ ಕೂಡ ಮಾಡ್ತಾನೆ. We had such a great opportunity to grow unlimited. ಒಂದು ದೊಡ್ಡ ನಮ್ಮ ಅವಕಾಶ ಇದೆ ನಾವು ಕರ್ತನಲ್ಲಿ ಅಪರಿಮಿತವಾಗಿ ಬೆಳೆಯಲಿಕ್ಕೆ. Every sister ಪ್ರತಿಯೊಬ್ಬ ಸಹೋದರಿ can be a great testimony. ಒಂದು ಉನ್ನತವಾದ ಒಂದು ಸಾಕ್ಷಿ ಆಗಬಹುದು. Every housewife, ಪ್ರತಿಯೊಬ್ಬ ಗೃಹಿಣಿ you can be a great warrior. One day in heaven you will receive the greatest prize. ಶ್ರೇಷ್ಠವಾದ ಸೈನಿಕರಾಗಿರಬಹುದು. ನೀವು ಒಂದು ದಿನ ಪರಲೋಕದಲ್ಲಿ ನಿಮಗೆ ಬರಬೇಕಾಗಿರುವಂತಹ ಪ್ರತಿಫಲವನ್ನು ನೀವು ಹೊಂದ್ಕೊಳ್ಬಹುದು. Put on your shield. ನಿಮ್ಮ ಗುರಾಣಿಯನ್ನು ಹಾಕೊಳ್ಳಿ, ಅದನ್ನ ಎತ್ತಿಟ್ಕೊಳ್ಳಿ, Put on the armor. ಆ ಸರ್ವಾಯುಧಗಳನ್ನ ಧರಿಸಿಕೊಳ್ಳಿ. And maybe we have great victory over Satan. ಒಂದು ಶ್ರೇಷ್ಠವಾದ ಒಂದು ಜಯವನ್ನು ಹೊಂದ್ಕೊಳ್ಳೋಣ ಸೈತಾನ ಮೇಲೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. Heavenly Father, ಪರಲೋಕ ತಂದೆಯೇ, open our understanding ನಮ್ಮ ತಿಳುವಳಿಕೆಯನ್ನು ತೆರೆದು ಮಾಡು. that we have an enemy ನಮ್ಮ ವಿರುದ್ಧವಾಗಿ ಶತ್ರು ಇದ್ದಾನೆ. who will stop at nothing. ಆತನು ನಿಲ್ಲಿಸುವುದೇ ಇಲ್ಲ ನಮ್ಮ ವಿರುದ್ಧವಾಗಿ ಆಕ್ರಮಣ He will ಮಾಡುವುದಕ್ಕೆ. attack us with whatever he has. ಅವನ ಹತ್ರ ಏನೆಲ್ಲ ಇದೆಯೋ ಅದರ ಪರವಾಗಿ ಆತನ ಆಕ್ರಮಣ ಮಾಡ್ತಾನೆ He will ಇರ್ತಾನೆ. play dirty. ಕೆಟ್ಟ ರೀತಿಯಲ್ಲಿ ಆತನ ಆಟ He ಮಾಡ್ತಾನೆ. will turn people who love us against us. ನಮ್ಮ ಪ್ರೀತಿಸುವಂತ ಜನರನ್ನೇ ನಮ್ಮ ವಿರುದ್ಧವಾಗಿ ಮಾಡ್ತಾನೆ. But your word says ಆದರೆ ನಿನ್ನ ವಚನವು ಹೇಳುತ್ತದೆ victory belongs to us. ಜಯ ನಮಗಾಗಿದೆ. However evil he is, ಎಷ್ಟೇ ದುಷ್ಟನಾಗಿದ್ರು ಕೂಡ ಅವನು he cannot win over us. ನಮ್ಮ ಮೇಲೆ ಜಯವನ್ನು ಹೊಂದಲಿಕ್ಕೆ For ಸಾಧ್ಯ the ಇಲ್ಲ. gates of hell ಯಾಕಂದ್ರೆ ನರಕದ ಬಾಗಿಲುಗಳು cannot prevail ನಾವು ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ against the church. ಸಭೆಯ ವಿರುದ್ಧವಾಗಿ. So please, Heavenly Father, ತಂದೆಯ ದೇವರೇ ನಿನಗೆ ವಂದನೆ ಸಲ್ಲಿಸುತ್ತೇವೆ. help us not to forget. ಸಹಾಯ ಮಾಡು ನಾವು ಮರಿಲಿಕ್ಕೆ ಮರಿದಂತೆ ಇರುವುದಕ್ಕೆ. What is this armor? ಈ ಆಯುಧ ಅಂದ್ರೆ ಏನು? With it, ಅದರ ಜೊತೆಗೆ we have total victory over the enemy. ನಮಗೆ ಸಂಪೂರ್ಣ ಜಯವಿದೆ ಆ ಶತ್ರುವಿನ And ಮೇಲೆ. teach us ನಮಗೆ ಕಲಿಸ್ಕೊಡು that Satan has been overcome ಸೈತಾನನ ಮೇಲೆ ಜಯಿಸಿದ್ದೇವೆ on the cross. ಶಿಲುಬೆಯಲ್ಲಿ. The cross defeated him totally. ಸೈತಾನನು ಜಯಿಸಲ್ಪಟ್ಟಿದ್ದಾನೆ ಶಿಲುಬೆ ಮೇಲೆ. ಆ ಶಿಲುಬೆಯು ಆತನನ್ನು ಸಂಪೂರ್ಣವಾಗಿ ಸೋಲಿಸಿದೆ. And when we carry our cross, ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವಾಗ every day ಪ್ರತಿನಿತ್ಯ Satan is again and again defeated. ಸೈತಾನನು ಮತ್ತೆ ಮತ್ತೆ He ಸೋಲಲ್ಪಡ್ತಾನೆ. cannot get victory over us ನಮ್ಮ ಮೇಲೆ ಆತನ ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. because the way you made us to walk. ಏಕೆಂದ್ರೆ ಯಾವ ರೀತಿಯಲ್ಲಿ ನೀನು ನಮ್ಮನ್ನ ನಡೆಯುವಂತೆ Put on the ಮಾಡಿದ್ದೀಯ. armor for everyone who's watching ಯಾರೆಲ್ಲ ನೋಡ್ತಿದ್ದಾರೆ ಎಲ್ಲರಲ್ಲೂ ಕರ್ತನ Please ಆಯುಧವನ್ನು ಧರಿಸುವಂತೆ help ಮಾಡು. us. ನಮಗೆ ಸಹಾಯ ಮಾಡು. to keep your word in the center of our lives. ನಿನ್ನ ವಚನವನ್ನ ನಮ್ಮ ಜೀವಿತದ ಕೇಂದ್ರ No ಬಿಂದುವಾಗಿರುವುದಕ್ಕೆ matter what comes, ಏನೇ ಬರಲಿ help us not to move away from your word. ನಮಗೆ ಸಹಾಯ ಮಾಡು, ಅದರಿಂದ ಚಲಿಸದೇ ಇರುವುದಕ್ಕೆ. For in it, ಅದರ ಒಳಗಡೆ Satan is totally destroyed. ಸೈತಾನನು ಸಂಪೂರ್ಣವಾಗಿ ನಾಶವಾಗುತ್ತಾನೆ. So also it will be
with our lives and in the church. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ನಮ್ಮ ಸಭೆಯಲ್ಲೂ ಕೂಡ Satan totally destroyed. ಸೈತಾನನು ಸಂಪೂರ್ಣವಾಗಿ ನಾಶ ಹೊಂದಿದ್ದಾನೆ. The victory you have given to us ನೀ ನಮಗಾಗಿ ಕೊಟ್ಟಿರುವಂತ ಜಯ manifest every generation. ಪ್ರತಿಯೊಂದು ಜನಾಂಗದಲ್ಲಿ ಅದು ಸದೃಶವಾಗಲಿ. Father, help us. ತಂದೆಯ ನಮಗೆ ಸಹಾಯ In ಮಾಡು. Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.